ಶುಭೋದಯ. ಇಂದಿನ ಬೆಳಗ್ಗೆಗೆ ಸುಸ್ವಾಗತ. ಈ ದಿನ ನಾನು ನಮ್ಮ ಗಾರ್ಡನ್ನಲ್ಲಿರುವ ನಂಜುಬಟ್ಲು ಹೂವಿನ ಗಿಡದ ವಿಡಿಯೋ ಮಾಡ್ತಾಯಿದ್ದೀನಿ. ನಂಜುಬಟ್ಲು ಹೂವು ಸದಾಕಾಲ ಹೂವಿನಿಂದ ತುಂಬಿ ತುಳುಕ್ತದೆ. ಮಳೆಗಾಲದ ನಂತರ ಒಂದು ಸ್ವಲ್ಪ ದಿನ ಈ ಗಿಡಕ್ಕೆ ಹುಳ ಹಿಡಿಯುತ್ತೆ, ಬಿಟ್ಟರೆ ನಂತರ ಸದಾಕಾಲ ಹೂ ಬಿಡ್ತಾನೇ ಇರುತ್ತೆ. ಇದೊಂದು ಗಿಡ ಮನೆ ಹತ್ತಿರ ಎದುರಿಗೆ ಇಟ್ಕೊಂಡ್ರೆ ನಮಗೆ ಹೂವಿಗೆ ಏನು ತೊಂದರೆ ಇಲ್ಲ. 5 ಹೆಸರುಗಳು. ಇದರಲ್ಲೂ ಹಲವಾರು ವಿವಿಧ ಪ್ರಕಾರದ ಗಿಡಗಳಿವೆ. ಆದರೆ ನಮ್ಮನೇಲಿರೋದು 5 ಜಾತಿಯಲ್ಲಿ 5 ಎಸಳೆ ನಂಜುಬಟ್ಲು ಹೂವು ಇದೆ. ಇದಕ್ಕೆ ಕುಸುಮ ಇಲ್ಲ, ಇದು ದೇವರಿಗೆ ಪ್ರಿಯ ಅಲ್ಲ ಅಂತಾರೆ. ಆದರೂ ಸಹ ನನಗದ್ರ ಬಗ್ಗೆ ಐಡಿಯಾ ಇಲ್ಲ. ಆದರೆ ಮನೆ ಬಾಗಿಲಲ್ಲಿ ದೇವ್ರಿಗೆ ಬೇಡ ಅಂತಂದರೂ ಮನೆ ಬಾಗಿಲಲ್ಲಿ ಒಂದು ಗಿಡ ನೆಟ್ಕೊಂಡ್ರೆ ತುಂಬ ಚೆನ್ನಾಗಿ ಹೂ ಬಿಟ್ಕೊಂಡು ಹಸಿರಿನಿಂದ ಕಂಗೊಳಿಸ್ತದೆ. ಹೂವಂತೂ ಎನಿ ಟೈಮು ಸದಾಕಾಲ ಹೂ ಬಿಡ್ತಾನೇ ಇರುತ್ತೆ. ಈ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಹೂ ಅದರದ್ದು. ನಮ್ಮನೇಲಿ ನಾನು ತುಂಬ ಕಡೆ ಇದನ್ನೇ ಬೆಳೆಸ್ಕೊಂಡಿದ್ದೇನೆ. ಹಸಿರಿನಿಂದ ಕೂಡಿರುತ್ತದೆ, ಸ್ವಚ್ಛ ಪರಿಸರ, ಸ್ವಚ್ಛ ಗಾಳಿ ಇರ್ತದೆ ಅಂಥೇಳಿ ನಾನು ಇದನ್ನು ತುಂಬ ಗಿಡಗಳನ್ನು, ಅದ್ರ ಜೊತೆಗೆ ಎಕ್ಕದ ಗಿಡದಲ್ಲಿ ಶಿವ ನೆಲೆಸಿರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಎಕ್ಕದ ಗಿಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ. ಈ ಎಕ್ಕದ ಗಿಡವೂ ಹಾಗೆ ಹೂವು ತುಂಬ ಮೈ ತುಂಬಿ ನಿಂತಿದೆ. ಹಸಿರಿನಿಂದ ಮೈ ತಳೆದು ನಿಂತಿದೆ. ಇದಕ್ಕೆಲ್ಲ ಪ್ರಕೃತಿ ಎಷ್ಟೊಂದು ವಿಚಿತ್ರ, ಎಷ್ಟೊಂದು ವಿಸ್ಮಯ, ಎಷ್ಟೊಂದು ಸೋಜಿಗ ಅನ್ನೋದಕ್ಕೆ ಈ ಗಿಡಗಳೆಲ್ಲ ನೋಡಿದಾಗ ಅನ್ನಿಸ್ತದೆ. ಈ ಹೂವಿಗೆ ಯಾರು ಕಾಯಿ ಬಿಡು, ನೀರು ಬಿಡು, ಹಣ್ಣಾಗು, ಹೂವಾಗು ಅಂತ ಯಾರೂ ಸಜೆಷನ್ ಮಾಡೋದಿಲ್ಲ. ಆ ಕಾಲಕ್ಕೆ ತಕ್ಕಂತೆ ಅದು ಹೂ ಚಿಗುರೋದು, ಹೂ ಬಿಡೋದು, ಹಣ್ಣಾಗೋದು, ಕಾಯಾಗೋದು ಎಲ್ಲವೂ ಅದು ಪ್ರಕೃತಿಯಲ್ಲಿ ಸಹಜವಾದ ಒಂದು ಪ್ರಕ್ರಿಯೆ ಆಗಿರ್ತದೆ ನೋಡಿ. ಅದು ಈ ಹೂಗಳೆಲ್ಲ ಎಷ್ಟು ವೈವಿಧ್ಯತೆಯಿಂದ ಕೂಡಿದ್ದಾವೆ ನೋಡಿ. ಇದು ನಂಜುಬಟ್ಲು ಹೂವಾದರೆ ಇದು ಎಕ್ಕ ಗಿಡದ ಹೂ. ಗಿಡಗಳು ಒಂದೇ ಹಸಿರು ಬಣ್ಣದಿಂದ ಕೂಡಿದರೂ ಕೂಡ ಅವು ಹೋಗ್ತಾ ಹೋಗ್ತಾ ವೈವಿಧ್ಯತೆಯಿಂದ ಕೂಡಿರ್ತವೆ. ಎಕ್ಕೆ ಗಿಡದ ಹೂ ಹೀಗಿರುತ್ತೆ. ಇದು ಮೊಗ್ಗು, ಇದು ಮೊಗ್ಗು ಮುತ್ತಿನ ಥರ ಇರುತ್ತೆ. ಅದರಲ್ಲೇ ಇದು ಅರಳಿದಂತಹ ಹೂ. ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಈಗಿನ ಶುಭ ಮುಂಜಾವಿನಲ್ಲಿ ನಾನು ಇವೆಲ್ಲ ಗಿಡಗಳು ಹಾಗೂ ಇಲ್ಲಿ ನಮ್ಮನೆ ಎದುರಿಗೆ ಸ್ವಚ್ಛಂದವಾಗಿ ಪರಿಸರ ಹೇಗಿದೆ, ಹೀಗೆಲ್ಲ ಕಾಡು, ಹೀಗೆಲ್ಲ ತುಂಬ ರಮ್ಯ ಮನೋಹರ. ಅಲ್ಲಿ ನಾನೇ ಬೆಳೆಸಿರೋದಂತಹ ಒಂದು ಎಕ್ಕದ ಗಿಡ ತುಂಬ ಹೂವಿನಿಂದ ಹೂವಾಗಿ ತುಂಬ ಹರಡಿ ತುಂಬ ಹೂ ಬಿಟ್ಟಿದೆ. ಎಕ್ಕನ ಗಿಡದಲ್ಲಿ ಶಿವ ನೆಲೆಸಿರ್ತಾನಂತಹ ಒಂದು ಪ್ರತೀತಿ ಇದೆ. ಅರಳಿದ ಹೂವು, ಮೊಗ್ಗಾದ ಹೂವು ಎಲ್ಲವೂ ಇದೆ. ಪ್ರಕೃತಿಯಲ್ಲಿ ಎಷ್ಟೊಂದು ವಿಶೇಷ. ಗುಡ್ ಮಾರ್ನಿಂಗ್, ಬಾಯ್ ಬಾಯ್.